ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಗ್ಯಾರಂಟಿಗಳ ಹೊರೆ ಕಡಿಮೆಗೆ ಮುಂದಾಗಿರುವ ಸರ್ಕಾರ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಿದೆ. ಐಟಿ ಫೈಲ್ ಮಾಡೋರು, ಕಾರ್ ಇರೋರು, ವಾರ್ಷಿಕ ಆದಾಯ 1,20,000 ಇರೋರು ಪಡಿತರ ಚೀಟಿಗೆ ಬ್ರೇಕ್ ಹಾಕ್ತಿದೆ. 3 ಜಿಲ್ಲೆಗಳಲ್ಲಿ 21,000 ಅನರ್ಹ ಫಲಾನುಭವಿಗಳ ಕಾರ್ಡ್ ರದ್ದು ಮಾಡಲಾಗಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ 2 ಕಂತಿನ ಹಣ ಇನ್ನೂ ಬಂದಿಲ್ಲ. ಈ ಬಗ್ಗೆ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಕೆಲ ತಾಂತ್ರಿಕ ಸಮಸ್ಯೆ ಇದೆ, ಸರ್ಕಾರದಿಂದ ಹಣ ಬಿಡುಗಡೆ ವಿಳಂಬ ಆಗ್ತಿದೆ ಎಂದಿದ್ದಾರೆ. ತಂಗಿ ಮದುವೆಗಾಗಿ ಗಾಂಜಾ ಮಾರಲು ಮುಂದಾಗಿದ್ದವನು ಲಾಕ್ ಆಗಿದ್ದಾನೆ. ಪುತ್ತೂರು ಮೂಲದ 25 ವರ್ಷದ ಬದ್ರುದ್ದೀನ್ ಎಂಬಾತ ಮೊದಲ ಯತ್ನದಲ್ಲಿಯೇ ಬಾಣಸ್ವಾಡಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಬದ್ರುದ್ದೀನ್ ಗಾಂಜಾ ಮಾರಿದ್ರೆ ಹಣ ಬರುತ್ತೆಂದು ಒರಿಸ್ಸಾದಿಂದ ತಂದು ಗಾಂಜಾ ಮಾರ್ತಿದ್ದ. ಬಿಸ್ಕತ್, ಫುಡ್ ಬಾಕ್ಸ್ಗಳಲ್ಲಿ ಥೈಲ್ಯಾಂಡ್ನಿಂದ ಹೈಡ್ರೋ ಗಾಂಜಾ ತರಿಸಿಕೊಳ್ತಿದ್ದ ಗಾಂಜಾ ಪೆಡ್ಲರ್ ಅರೆಸ್ಟ್ ಆಗಿದ್ದಾನೆ. ಆಂಧ್ರಳ್ಳಿಯ ಕಾಲೇಜೊಂದರ ಬಳಿ ಮಾರಾಟ ಮಾಡ್ತಿದ್ದಾಗ ತೌನೇಶ್ ಎಂಬಾತನನ್ನ ಬಂಧಿಸಲಾಗಿದೆ.